ಸೊ ಆಲ್ ಸೀಸನ್ ವೆರೈಟಿ ಕಾಗ್ಜಿಲ ಮೇಲೆ ಇಲ್ಲಿ ಏನು ನೋಡ್ತಿದೆ ಇದು ಸ್ಟಾಕ್ ಬಂದಿರೋ ಅಂತದ್ದು ಮೊನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. ಇನ್ನೂ ನಾನು ಡಿಸ್ಪ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಶನಿವಾರ ಅಥವಾ ಭಾನುವಾರದಿಂದ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಡಿಸ್ಪ್ಯಾಚ್ ಮಾಡೋಕ್ಕೆ. ಸೊ ಆಲ್ರೆಡಿ ಇಲ್ಲಿರೋ ಅಂಥ ಗಿಡಗಳು ನೋಡಿ, ಇದು ಏರ್ ಲೇಯರ್ ಪ್ಲಾಂಟ್ಸು 5 kg ಬ್ಯಾಗಲ್ಲಿ ಬಂದಿರೋ ಅಂಥದ್ದು. 5 kg ಬ್ಯಾಗಲ್ಲಿ ಬಂದಿರೋದ್ರಿಂದ ಇದು ಸೊ ಆಲ್ರೆಡಿ ಉತ್ತಮ ಗುಣಮಟ್ಟವಾಗಿರುತ್ತೆ. ಬೇರೆ ಆಲ್ರೆಡಿ ಪ್ಯಾಕೆಟಿಗೆ ಬಿಟ್ಕೊಂಡಿರುತ್ತೆ ನೋಡಿ, ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ. ಮತ್ತು ಇದು ಜೊತೆಗೆ ಏರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ಆಲ್ರೆಡಿ ಕೊಂಬೆ ಡಿಸ್ಪ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇದು ಆಲ್ರೆಡಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿ ನಿಮಗೆ 7 ರಿಂದ 8 ತಿಂಗಳ ಗಿಡ. ಅಂದರೆ ಬೂಟಿ ಕಟ್ಟಿರೋ ಟೈಮಿಂಗ್ಸ್ ಬಿಟ್ಟು ಪ್ಯಾಕೆಟ್ಗೆ ರೀಪ್ಯಾಕೆಟ್ ಮಾಡಿ ಇದನ್ನ 7 ರಿಂದ 8 ತಿಂಗಳಾಗಿರೋ ಅಂತ ಪ್ಲಾಂಟ್ ಇದು. ವೀಕ್ಷಕರೇ, ಈ ವಿಡಿಯೋನ ನಿಮಗೆ ಮಧ್ಯದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ನಂಬರ್ ಸಿಕ್ಕಿದ ತಕ್ಷಣ ಡೈರೆಕ್ಟಾಗಿ ಫೋನ್ ಹೊಡಿತಾರೆ. ದಯವಿಟ್ಟು ಯಾರು ಡೈರೆಕ್ಟಾಗಿ ಫೋನ್ ಮಾಡೋಕೆ ಹೋಗಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋನ ನಾನು ಕಂಪ್ಲೀಟಾಗಿ ಅಪ್ಲೋಡ್ನ ಮಾಡಿದ್ದೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ ನೀವು ಕೂಡ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ನ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ನ ಮಾಡಿದ್ರೆ ಲೊಕೇಶನ್ ಕಳಿಸ್ಕೊಡ್ತೀನಿ. ನಮ್ಮ ನರ್ಸರಿಗೆ ಬನ್ನಿ, ನಮ್ಮ ತೋಟನ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ನೀವು ತಗೊಳ್ಳಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ, ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. 250 ರೂಪಾಯಿಗೆ ಡೆಲಿವರಿನ ಕೊಡ್ತಾ ಇದ್ದೀನಿ. 2.5 kg ಬ್ಯಾಗ್. ಸೈಜ್ ಬಂದು ಮೀಡಿಯಂ ಕ್ವಾಲಿಟಿ ಅಂತ ಅಂದ್ರೂ ಕೂಡ ಈ ಸೈಜ್ ಬರೋ ಅಂಥದ್ದು. ನನ್ನ ಕೈ ಮೇಲೆ ಇಟ್ಟಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಸೈಜ್ ಯಾವ ಥರ ಅಂತೇಳಿ. ಒಳ್ಳೆ ಕ್ವಾಲಿಟಿ ಪ್ಲಾಂಟು. ಸೊ ಮತ್ತೆ ಒಳ್ಳೆ ಇಳುವರಿನ ಕೊಡುತ್ತೆ. ಸೊ ಆಲ್ ಸೀಸನ್ ವೆರೈಟಿ ಕಾಗ್ಜಿಲೆಮೆನ್ ಅಂತ ಅಂದರೆ ಎಲ್ಲೂ ಕೂಡ ಒಂದೇ ಒಂದು ಮುಳ್ಳು ಇರಲ್ಲ. ಇಲ್ಲಿ ಹತ್ರದಿಂದ ನೀವು ಅಬ್ಸರ್ವ್ ಮಾಡಿದರೆ ತಿರುಗಿ ತೋರಿಸು. ಸೊ ಒಂದೇ ಒಂದು ಮುಳ್ಳು ನಿಮಗೆ ಎಲ್ಲೂ ಕೂಡ ಬರದೇ ಇರೋ ಅಂಥದ್ದು. ಸೊ ದೊಡ್ಡ ದೊಡ್ಡ ಕೊಂಬೆಗಳನ್ನೂ ಕೂಡ ನೀವು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕೊಂಬೆಗಳು ನೋಡಿದ್ರು ಕೂಡ ನಿಮ್ಗೆ ಎಲ್ಲೂ ಕೂಡ ಮುಳ್ಳು ಬರ್ದೇ ಇರೋ ಅಂಥದ್ದು. ನೋಡಿ, ಇದರಲ್ಲಿ ಫ್ಲವರ್ ಕೂಡ ಇರೋ ಅಂಥದ್ದು. ಸೊ ಕಾಯಿ ಕೂಡ ಇರೋ ಅಂಥದ್ದು. ಮತ್ತು ಈ ಥರ ನೋಡಿ ಆಲ್ರೆಡಿ ಫ್ರೂಟ್ಗಳು ಬರ್ತಾ ಇರೋ ಅಂಥದ್ದು ಈ ಗಿಡ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕಾಯಿ ಯಾವ ಥರ ಇದೆ ಅಂತೇಳಿ. ಗಿಡ ತುಂಬ ಇವಾಗ ಪ್ರೆಸೆಂಟ್ ಕಾಯಿ ಇರೋ ಅಂಥದ್ದು. ನೋಡಿ, ಇಲ್ಲೆಲ್ಲ ಕಾಯಿ ಬಿಟ್ಟಿರೋ ಅಂಥದ್ದು. ಸೊ ಎಲ್ಲೇ ಅಬ್ಸರ್ವ್ ಮಾಡಿದ್ರು ಕೂಡ ಒಂದೇ ಒಂದು ಮುಳ್ಳು ನಿಮಗೆ ಈ ಗಿಡದಲ್ಲಿ ಬರ್ದೇ ಇರೋ ಕಾರಣ ಸೊ ಒಳ್ಳೆ ಇಳುವರಿನ ಕೊಡುತ್ತೆ. ಸೊ ಒಳ್ಳೆ ಕಾಯಿ ಕೂಡ ಇವಾಗ ಕೊಟ್ಟಿರೋ ಅಂಥದ್ದು ಈ ಥರ ಕಾಯಿ ಇರುತ್ತೆ. ಸೊ ಈ ಗಿಡ ನೀವು ಅಬ್ಸರ್ವ್ ಮಾಡಿ. ಸಮಸ್ಯೆಗಳಿಗೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ಆಲ್ ಸೀಸನ್ ವೆರೈಟಿ ಕಾಗ್ಜಿಲೆಮೆನ್ನು ಗಿಡ ನಾವು ಕೊಡೋದು ಯಾವ ಥರ ಇರುತ್ತೆ, ಮತ್ತು ಆ ಗಿಡ ದೊಡ್ಡದಾದ್ಮೇಲೆ ಕಾಯಿ ಯಾವ ಥರ ಬಿಡುತ್ತೆ, ಮುಳ್ಳು ರಹಿತ ಗಿಡ ಯಾವ ಥರ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಮ್ಮದೇ ತೋಟದಲ್ಲಿ ಗಿಡ ಇರೋ ಅಂಥದ್ದು ಅದನ್ನು ಕೂಡ ತೋರಿಸ್ತೀನಿ. ಸೊ ಆಲ್ ಸೀಸನ್ ವೆರೈಟಿ ಕಾಗ್ಜಿಲೆಮೆನ್ ಇಲ್ಲಿ ಏನು ನೋಡ್ತಿದೆ ಇದು ಸ್ಟಾಕ್ ಬಂದಿರೋ ಅಂಥದ್ದು ಮೊನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. ಇನ್ನೂ ನಾನು ಡಿಸ್ಪ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಶನಿವಾರ ಅಥವಾ ಭಾನುವಾರದಿಂದ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಡಿಸ್ಪ್ಯಾಚ್ ಮಾಡೋಕ್ಕೆ. ಸೊ ಆಲ್ರೆಡಿ ಇಲ್ಲಿರೋ ಅಂಥ ಗಿಡಗಳು ನೋಡಿ, ಇದು ಏರ್ ಲೇಯರ್ ಪ್ಲಾಂಟ್ಸು 5 kg ಬ್ಯಾಗಲ್ಲಿ ಬಂದಿರೋ ಅಂಥದ್ದು. 5 kg ಬ್ಯಾಗಲ್ಲಿ ಬಂದಿರೋದ್ರಿಂದ ಇದು ಸೊ ಆಲ್ರೆಡಿ ಉತ್ತಮ ಗುಣಮಟ್ಟವಾಗಿರುತ್ತೆ. ಬೇರೆ ಆಲ್ರೆಡಿ ಪ್ಯಾಕೆಟಿಗೆ ಬಿಟ್ಕೊಂಡಿರುತ್ತೆ ನೋಡಿ, ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ. ಮತ್ತು ಇದ್ರ ಜೊತೆಗೆ ಏರ್ ಲೇಯರ್ ಪ್ಲಾಂಟ್ ಆಗಿರೋದ್ರಿಂದ ಆಲ್ರೆಡಿ ಕೊಂಬೆ ಡಿಸ್ಪ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇದು ಆಲ್ರೆಡಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿ ನಿಮಗೆ 7 ರಿಂದ 8 ತಿಂಗಳ ಗಿಡ. ಅಂದರೆ ಬೂಟಿ ಕಟ್ಟಿರೋ ಟೈಮಿಂಗ್ಸ್ ಬಿಟ್ಟು ಪ್ಯಾಕೆಟ್ಗೆ ರೀಪ್ಯಾಕೆಟ್ ಮಾಡಿ ಇದನ್ನ 7 ರಿಂದ 8 ತಿಂಗಳಾಗಿರೋ ಅಂತ ಪ್ಲಾಂಟ್ ಇದು. ಸೊ ಈ ಥರ ಗಿಡಗಳು ನಮ್ಮ ಹತ್ರ ಆಲ್ರೆಡಿ ಈಗ ಸ್ಟಾಕ್ ಎಷ್ಟಿದೆ ಅಂತೇಳಿ ನೋಡಿ, ಇಲ್ಲೂ ಕೂಡ ಸ್ಟಾಕ್ ಇಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ಸ್ಟಾಕ್ ಇದೆ. ನಾಳೆ ನಾಡಿದ್ದು ಮತ್ತೆ 1,500 ಗಿಡ ಸ್ಟಾಕ್ ಬರ್ತಾ ಇದೆ. ಸೊ ಈ ಥರ ಗಿಡಗಳನ್ನ 250 ರೂಪಾಯಿಗೆ ಡೆಲಿವರಿ ಕೊಡ್ತಾ ಇದ್ದೀನಿ. ಮತ್ತು ಈ ಗಿಡ ಯಾವ ಥರ ದೊಡ್ಡದಾದ್ಮೇಲೆ ಕಾಯಿ ಕೊಡುತ್ತೆ, ವರ್ಷ ಪೂರ್ತಿ ಕಾಯಿ ಯಾವ ಥರ ಬರುತ್ತೆ. ಸೊ ಒಂದು ಮುಳ್ಳು ಈ ಗಿಡದಲ್ಲಿಲ್ಲ, ಮತ್ತು ದೊಡ್ಡದಾದ್ಮೇಲೆ ಸರ್ ಮುಳ್ಳು ಕಂಟಿನ್ಯೂ ಆಗ್ಬೋದೇನೋ ಅಂತ ಸುಮಾರು ಜನ ಕ್ವಶನ್ ಕೇಳಿ ನೆನೆ ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿದೆ. ಸೊ ಇವತ್ತು ಆಲ್ರೆಡಿ ಆ ತೋಟನ ತೋರಿಸ್ತೀನಿ, ಯಾವ ಥರ ಅದು ಗಿಡ ದೊಡ್ಡದಾದ್ರೂ ಕೂಡ ಮುಳ್ಳು ಇರಲ್ಲ ಅನ್ನೋದು ನೋಡೋದು ಬನ್ನಿ. ಇಲ್ಲಿ ನೋಡ್ತಾ ಇರೋ ಅಂಥದ್ದು ಆಲ್ ಸೀಸನ್ ವೆರೈಟಿ ಕಾಗ್ಜಿಲೆಮೆನ್ನು. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇರೋ ಪ್ಲಾಂಟ್ಸ್ ಏನಿದೆ, ಇದು ನಾನು ನಿಮ್ಗೆ ಆಲ್ರೆಡಿ ನಾನು ಗಿಡದಲ್ಲಿ ಏನು ತೋರಿಸ್ತಾ ಅಲ್ಲಿ ನಾನು ಸೇಲ್ ಮಾಡ್ತಾ ಇರೋಂಥ ಗಿಡ ಸೇಮ್ ವೆರೈಟಿ ಕಾಗ್ಜಿಲೆಮೆನ್ನು ಆಲ್ ಸೀಸನ್ ವೆರೈಟಿ. ಸೊ ಆಲ್ ಸೀಸನ್ ವೆರೈಟಿನಲ್ಲಿ ನಿಮಗೆ ಮೊದಲನೇದು ವರ್ಷ ಪೂರ್ತಿ ಕಾಯಿ ಬಿಡುತ್ತೆ ಗಿಡ ಅನ್ನೋದು ಗೊತ್ತು ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದರೆ, ಯಾವ ಗಿಡದಲ್ಲಿ ಫ್ಲವರ್ ಇರುತ್ತೆ ಅದೇ ಗಿಡದ ಹಣ್ಣು ಕೂಡ ಇರಬೇಕು. ಅಂದರೆ ಕಂಪ್ಲೀಟಾಗಿ ಬರೀ ಹಣ್ಣೇ ಇದ್ದು ಅಥವಾ ಕಂಪ್ಲೀಟಾಗಿ ಬರೀ ಕಾಯೇ ಇದ್ದು ಇಲ್ಲ ಕಂಪ್ಲೀಟಾಗಿ ಬರೀ ಫ್ಲವರೇ ಇದ್ದರೆ ಅದು ಸೀಸನ್ ವೈಸ್ ಪ್ಲಾಂಟು. ಒಂದೇ ಗಿಡದಲ್ಲಿ ನಿಮಗೆ ಫ್ಲವರು ಇದ್ದು ಹಣ್ಣು ಇದ್ದರೆ ಅದನ್ನು ಆಲ್ ಸೀಸನ್ ವೆರೈಟಿ ಅಂತ ಕರಿತೀವಿ. ಸೊ ಆಲ್ರೆಡಿ ಈ ಗಿಡದಲ್ಲಿ ಕಾಯಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಈ ಗಿಡ ಬಂದು ಆಲ್ಮೋಸ್ಟ್ ನಿಮಗೆ 2.5 ಇಂದ 3 ಇಯರ್ಸ್ ಪ್ಲಾಂಟ್ಸು. ನಾನು ಆಲ್ರೆಡಿ ಲಾಸ್ಟ್ ಟೈಮ್ ವಿಡಿಯೋನ ಮಾಡಿದ್ದೆ. ಸೊ 2 ವರ್ಷದ ನಂತರ ಒಳ್ಳೆ ಇಳುವರಿನ ಕೊಡುತ್ತೆ ಅಂತೇಳಿ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 2.5 ವರ್ಷದ ಮೇಲೆ ಆಯಿತು. ಸೊ ಇವಾಗ ಇದಕ್ಕೆ ಏಜ್ ಬಂದು 4 ವರ್ಷ. ಸೊ 4 ವರ್ಷಕ್ಕೆ ಗಿಡ ಯಾವ ಥರ ಆಲ್ರೆಡಿ ಫ್ರೂಟ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಸೊ ನಾನು ಇಲ್ಲಿ ತೋರಿಸ್ತೀನಿ. ಆಲ್ರೆಡಿ ಸುಮಾರು ಕಾಯಿ ಕೆಳಗಡೆ ಬಿದ್ದೋಗಿದ್ದಾವೆ ನೋಡಿ, ಇಲ್ಲಿದೆ. ಸೊ ಈ ಥರ ನೋಡಿ, ನಿಂಬು ಸೈಜ್ ಬಂದು ಮೀಡಿಯಂ ಕ್ವಾಲಿಟಿ ಅಂತ ಅಂದರೂ ಕೂಡ ಈ ಸೈಜ್ ಬರೋ ಅಂಥದ್ದು. ನನ್ನ ಕೈ ಮೇಲೆ ಇಟ್ಟಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಸೈಜ್ ಯಾವ ಥರ ಅಂತೇಳಿ. ಒಳ್ಳೆ ಕ್ವಾಲಿಟಿ ಪ್ಲಾಂಟು. ಸೊ ಮತ್ತು ಒಳ್ಳೆ ಇಳುವರಿನ ಕೊಡುತ್ತೆ. ಸೊ ಆಲ್ ಸೀಸನ್ ವೆರೈಟಿ ಕಾಗ್ಜಿಲೆಮೆನ್ ಅಂತ ಅಂದರೆ ಎಲ್ಲೂ ಕೂಡ ಒಂದೇ ಒಂದು ಮುಳ್ಳು ಇರಲ್ಲ. ಇಲ್ಲಿ ಹತ್ರದಿಂದ ನೀವು ಅಬ್ಸರ್ವ್ ಮಾಡಿದರೆ ತಿರುಗಿ ತೋರಿಸು. ಸೊ ಒಂದೇ ಒಂದು ಮುಳ್ಳು ನಿಮಗೆ ಎಲ್ಲೂ ಕೂಡ ಬರದೇ ಇರೋ ಅಂಥದ್ದು. ಸೊ ದೊಡ್ಡ ದೊಡ್ಡ ಕೊಂಬೆಗಳನ್ನೂ ಕೂಡ ನೀವು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕೊಂಬೆಗಳು ನೋಡಿದ್ರು ಕೂಡ ನಿಮ್ಗೆ ಎಲ್ಲೂ ಕೂಡ ಮುಳ್ಳು ಬರ್ದೇ ಇರೋ ಅಂಥದ್ದು. ನೋಡಿ, ಇದರಲ್ಲಿ ಫ್ಲವರ್ ಕೂಡ ಇರೋ ಅಂಥದ್ದು. ಸೊ ಕಾಯಿ ಕೂಡ ಇರೋ ಅಂಥದ್ದು. ಮತ್ತು ಈ ಥರ ನೋಡಿ ಆಲ್ರೆಡಿ ಫ್ರೂಟ್ಗಳು ಬರ್ತಾ ಇರೋ ಅಂಥದ್ದು. ಈ ಗಿಡದಲ್ಲಿ ಆರಾಮಾಗಿ ನೀವು ಇವಾಗ ನೋಡಿದ್ರು ಕೂಡ ಒಳ್ಳೆ ಇಳುವರಿ ಇದೆ. ಈ ಕಡೆ ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಯಿ ಎಷ್ಟಿದೆ ಅಂತೇಳಿ ನಿಮ್ಗೆ ಅಬ್ಸರ್ವ್ನ ಮಾಡಿದರೆ ಸೊ ಗಿಡ ತುಂಬ ಇವಾಗ ಕಾಯಿ ಇರೋ ಅಂಥದ್ದು. ಸೊ ಕೊಡಿ ನನಗೆ.
ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕಾಯಿ ಯಾವ ತರ ಇದೆ ಅಂತೇಳಿ. ಗಿಡ ತುಂಬಾ ಇವಾಗ ಪ್ರೆಸೆಂಟ್ ಕಾಯಿ ಇರೋ ಅಂಥದ್ದು ನೋಡಿ, ಇಲ್ಲೆಲ್ಲ ಕಾಯಿ ಬಿಟ್ಟಿರೋ ಅಂಥದ್ದು. ಸೊ ಎಲ್ಲೇ ಅಬ್ಸರ್ವ್ ಮಾಡಿರೋ ಕೂಡ ಒಂದೇ ಒಂದು ಮುಳ್ಳು ನಿಮಗೆ ಈ ಗಿಡದಲ್ಲಿ ಬರ್ದೇ ಇರೋ ಕಾರಣ ಸೊ ಒಳ್ಳೆ ಇಳುವರಿನ ಕೊಡುತ್ತೆ. ಸೊ ಒಳ್ಳೆ ಕಾಯಿ ಕೂಡ ಇವಾಗ ಕೊಟ್ಟಿರೋ ಅಂಥದ್ದು ಈ ತರ ಕಾಯಿ ಇರುತ್ತೆ. ಸೊ ಈ ಗಿಡ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಕೂಡ ನಿಮಗೆ ಫ್ಲವರಿಂಗ್ ಈಗಲೂ ಕೂಡ ಇದೆ, ಮತ್ತೆ ಕಾಯಿ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಅಂಥದ್ದು. ಇಲ್ಲೆಲ್ಲ ನೋಡಿ ಕಾಯಿ ಫುಲ್ಲು ಗಿಡ ತುಂಬ ಕಾಯಿ ಇರೋ ಅಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಫುಲ್ಲು ಕಾಯಿ, ಫ್ಲವರ್ ಕೂಡ ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಫ್ಲವರು, ಅದರಲ್ಲಿ ಫ್ಲವರ್ ಇದೆ, ಕಾಯಿ ಇದೆ. ಸೊ ಈ ಥರ ಗಿಡ ನಮ್ಮ ಹತ್ರ ಅವೈಲೇಬಿಲಿಟಿ ಇರೋ ಅಂಥದ್ದು. ನಿಮ್ಗೆ ಏನು ತೋರಿಸ್ತೀವಿ, ಏನು ಫ್ಯಾಕ್ಟ್ ಹೇಳ್ತೀವಿ ಅದೇನೇ ಗಿಡನ ನಿಮಗೆ ಕೊಡೋ ಅಂಥದ್ದು. ಸೊ ಕಂಪ್ಲೀಟಾಗಿ ಗಿಡ ತುಂಬ ಕಾಯಿ ಇರೋ ಅಂಥದ್ದು, ಫ್ಲವರಿಂಗು ಇರೋ ಅಂಥದ್ದು. ಇವಾಗ ಅನ್ಸೀಸನಲ್ಲೂ ಕೂಡ ಆರಾಮಾಗಿ ಇಷ್ಟು ಫ್ಲವರು ಇಷ್ಟು ಕಾಯಿ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಅಂದರೆ ನೋಡಿ, ಇಲ್ಲೆಲ್ಲ ಫ್ಲವರ್ ಸ್ಟಾರ್ಟ್ ಆಗಿದೆ, ಮತ್ತು ಕಾಯಿ ಕೂಡ ಇದೆ, ಹಣ್ಣು ಕೂಡ ಇದೆ. ಸೊ ಆಲ್ರೆಡಿ ಪ್ರತಿ ವರ್ಷ ನಾವು ಹಾರ್ವೆಸ್ಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀವಿ ಈ ಗಿಡದಲ್ಲಿ. ಸೊ ಆದರೂ ಕೂಡ ಈ ಗಿಡ ಎಷ್ಟು ಹೆಲ್ದಿ ಆಗಿದೆ ಅಂತ ನೋಡ್ಬೋದು. ಈ ಥರ ಗಿಡಗಳು ನಮ್ಮ ನರ್ಸರಿನಲ್ಲಿ ಆಲ್ರೆಡಿ ಅವೈಲೇಬಿಲಿಟಿ ಇದೆ. ಯಾರಿಗಾರು ಗಿಡ ಬೇಕು ಅಂತಂದರೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಥರ ಫ್ರೂಟ್ಸು, ಸ್ಪೈಸಸ್ ಪ್ಲಾಂಟ್ಸು ನಮ್ಮ ಹತ್ರ ಇದೆ. ಆಲ್ ಸೀಸನ್ ವೆರೈಟಿ ಕಾಕ್ಸಿಲಮ್ 250 ರೂಪೀಸ್ಗೆ 5 kg ಬ್ಯಾಗು, ಏರ್ ಲೇಯರ್ ಪ್ಲಾಂಟ್ಸು, ಮದರ್ ಪ್ಲಾಂಟಿಂದನೇ ಸಸಿ ಮಾಡೋಂಥ ಪ್ಲಾಂಟ್ ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ. ಯಾರಿಗಾರು ಗಿಡ ಬೇಕು ಅಂದರೆ 20 ಗಿಡ, 30 ಗಿಡ, 100 ಗಿಡ ಬೇಕು ಅಂದರೆ ಫ್ರೀ ಡೆಲಿವರಿನೇ ಕೊಡ್ತೀನಿ ಅಂತ ಹೇಳ್ತಾ ತಿಳಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.